Dear student, today I am going to teach 8th standard prose A Day in the Ashrama. A Day in the Ashrama. This prose is written by C.F. Andrews. C.F. Andrews. So, dear student, in the last class already discussed now about the author and two paragraphs about a day in the ashrama. ನಾನು ಕಳೆದ ಅವಧಿಯಲ್ಲಿ ಸಿ.ಎಫ್. ಆಂಡ್ರ್ಯೂಸ್ ರವರ ಬಗ್ಗೆ ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಜೊತೆಗೆ ಆ ಎ ಡೇ ಇಂದ ಆಶ್ರಮಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದ್ವಿ, ಎರಡು ಪ್ಯಾರಾವನ್ನು ನಾವು ಕೂಡ ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಸೊ ಜಸ್ಟ್ ಐ ಹ್ಯಾವ್ ರಿಪೀಟೆಡ್ these paragraphs. Words cannot picture to you the beauty of Shanti Niketana. Our own poet and teacher, whom we call Gurudeva, has named it in his song, the darling of our hearts, and it is worthy of the name. All who have visited the ashrama, old and young alike, have felt its inner beauty growing more and more upon them. If I were to describe to you one day in the ashrama with the boys, that would perhaps best bring home to you its inner beauty. Long before sunrise, like the birds in our own Amloki groves, our boys are awake. The choristers are the first to rise and they go round the ashrama, singing their morning hymn. You can hear the voices in the distance drawing nearer and nearer. And then the sound dies away as the choir passes on to the another part of the ashrama, and then again it comes nearer and nearer. The beauty of the sound in the silent morning air and the sense of joy and reverence which it brings give peace to the soul. So these two paragraphs discussed in the last class. Now discuss the third paragraph. After an interval, each boy takes his asana, his square of carpet, into the fields and sits down on it to meditate in his own place alone. Later on, before the school work begins, the boys all stand together in the shade of the trees and singing their hymn. So, after the interval, each boy takes his asana. ಅಂದ್ರೆ ಅವರ ದಿನನಿತ್ಯದ ಒಂದು ಬೆಳಿಗ್ಗೆ ಕಾರ್ಯಗಳು ಆರಂಭ ಆಗ್ತಾ ಇದ್ವು. ಏನಂದ್ರೆ ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ, ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟ್. ಏನ್ ಮಾಡ್ತಾ ಇದ್ರು, ಒಂದು ಸ್ಕ್ವೇರ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಕಾರ್ಪೆಟ್ ನ ತೆಗೆದುಕೊಂಡು ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ. ಏನ್ ಮಾಡ್ತಾ ಇದ್ರು, ಆಸನ ಕೆಳಗಡೆ ಏನ್ ಮಾಡ್ತಾ ಇದ್ರು, ಕುಳಿತುಕೊಳ್ತಾ ಇದ್ರು. ಇನ್ ಟು ದ ಫೀಲ್ಡ್ಸ್, ತಮ್ಮ ಒಂದು ಸ್ಥಳದಲ್ಲಿ ಒಂದು ಸ್ಕ್ವೇರ್ ಜಾಗದಲ್ಲಿ ಏನು ಮಾಡೋದು, ಕಾರ್ಪೆಟ್ ನ ಹಾಸಿಕೊಂಡು ಏನು ಮಾಡ್ತಾ ಇದ್ರು ಅಂದ್ರೆ ಇನ್ ಟು ದ ಫೀಲ್ಡ್ಸ್ ಅಂಡ್ ಸಿಟ್ಸ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅಲೋನ್. ಎಲ್ಲರೂ ಏನ್ ಮಾಡ್ತಾ ಇದ್ರು, ಒಬ್ಬಂಟಿಗರಾಗಿ ಎಲ್ಲರೂ ನಿಶ್ಶಬ್ದದಿಂದ ಏನು ಮಾಡ್ತಾ ಇದ್ರು ಅಂದ್ರೆ ಕುಳಿತುಕೊಂಡು ಏನು ಮಾಡ್ತಾ ಇದ್ರು ಅಂದ್ರೆ ಸಿಟ್ಸ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅಲೋನ್. ಮೆಡಿಟೇಟ್ ಮೀನ್ಸ್ ಧ್ಯಾನ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಧ್ಯಾನದಲ್ಲಿ ಮಗ್ನರಾಗಿದ್ರು. ಮೆಡಿಟೇಟ್ ಮೀನ್ಸ್ ಧ್ಯಾನ. ಮೆಡಿಟೇಟ್ ಮೀನ್ಸ್ ಧ್ಯಾನ. ಅವ್ರು ಏನ್ ಮಾಡ್ತಾ ಇದ್ರಂದ್ರೆ
ಎಲ್ಲ ಆ ಆಶ್ರಮದಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಸಿಟ್ಸ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಇಸ್ ಓನ್ ಪ್ಲೇಸ್ ಅಲೋನ್. ತಾವು ಕುಳಿತುಕೊಂಡಿರುವಂತಹ ಜಾಗದಲ್ಲಿ ಒಬ್ಬಟ್ಟಿಗೆ ಏನು ಕುಳಿತುಕೊಂಡಿರ್ತಾರಲ್ಲ ಅಲ್ಲಿ ಅದರಲ್ಲಿ ಧ್ಯಾನದಲ್ಲಿ ಏನ್ ಮಾಡ್ತಾ ಇದ್ರು, ಮಗ್ನರಾಗ್ತಾ ಇದ್ರು. ಲೇಟರ್ ಆನ್, ಧ್ಯಾನ ಮುಗಿದ ನಂತರ, ತದನಂತರ ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್, ಇನ್ನೂ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಏನು ಕಾರ್ಯಗಳು ಇರ್ತಾವಲ್ಲ, ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್, ಎಲ್ಲ ಸ್ಕೂಲ್ ಆರಂಭವಾಗೋದಕ್ಕಿಂತ ಮುಂಚೆ ಎಲ್ಲ ಒಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಇನ್ ದ ಶೇಡ್ ಆಫ್ ದ ಟ್ರೀಸ್, ಒಂದು ಮರದ ಕೆಳಗಡೆ ನಿಂತುಕೊಂಡು, ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್. ಎಲ್ಲ ಇನ್ನೂ ಸ್ಕೂಲ್ ಆರಂಭವಾಗೋದಕ್ಕೆ ಮುಂಚೆ, ಶಾಲೆ ಆರಂಭವಾಗೋದಕ್ಕೆ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು, ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್, ಒಂದು ಮರದ ನೆರಳಿನಲ್ಲಿ ಎಲ್ಲರೂ ಒಟ್ಟಿಗೆ ನಿಂತುಕೊಂಡು ಸಿಂಗ್ ದೇರ್ ಹೈಮ್, ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ದೇವರ ನಾಮಸ್ಮರಣೆ ಮಾಡ್ತಾ ಇದ್ರು, ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಅಂಡ್ ಸಿಂಗಿಂಗ್ ದೇರ್ ಹೈಮ್. ಸೊ ಶೇಡ್ ಮೀನ್ಸ್ ಅಂತ ನಾವು ಏನು ಕರಿತೀವಿ, ಶೇಡ್ ಮೀನ್ಸ್ ನೆರಳು, ಶೇಡ್ ಮೀನ್ಸ್ ನೆರಳು. ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ಒಂದು ಮರದ ನೆರಳಿನಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ರು, ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ನೋಡ್ರಿ, ಆಫ್ಟರ್ an interval each boy takes his asana, his square of carpet, into the fields and he sits down on it to meditate in his own place alone. Later on, before the schoolwork begins, the boys all stand together in the shade of the trees and singing their hymn. Then, till about 10:30, the work of the school goes on. We have no classrooms. The boys sits with their teachers in the open air under the trees. There are no larger classes. A group of 8 or 10 boys are seated round the teacher, asking him questions. Very few books are used. A greater part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Such living education can never be dull. Till about 10:30, the work of the school goes on. Andre, till about 10:30, the work of the school goes on. Andre, ಸರಿಯಾಗಿ 10:30ಕ್ಕೆ ಏನು ಮಾಡ್ತಾ ಇತ್ತು, ಆ ಶಾಂತಿನಿಕೇತನದ ಆಶ್ರಮದಲ್ಲಿರುವಂತಹ ಶಾಲೆ ಏನು ಮಾಡ್ತಾ ಇತ್ತು, till about 10:30, the work of the school goes on. ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸರಿಯಾಗಿ 10:00ಗೆ ಏನು ಮಾಡ್ತಾ ಇದ್ರು, ಎಲ್ಲ ಮಕ್ಕಳು ಏನು ಮಾಡ್ತಾ ಇದ್ರು, ಶಾಲೆಗೆ ಬರ್ತಾ ಇದ್ರು. We have no classroom. ಆ ಮಕ್ಕಳಿಗೆ ಅಲ್ಲಿ ಶಾಂತಿನಿಕೇತನ ಆಶ್ರಮದಲ್ಲಿ ಕಲಿಯುತ್ತಿರುವಂತಹ ಮಕ್ಕಳಿಗೆ we have no classrooms. ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಪ್ರತಿಯೊಂದು 8th 9th 10th ಅಂತ ನಾವು ಕ್ಲಾಸ್ ರೂಮ್ ಅನ್ನ ಮಾಡ್ತಿರಲ್ಲ, ಅಲ್ಲಿ we have no classroom. ಅಲ್ಲಿ ಅವ್ರಿಗೆ ಏನಿರಲಿಲ್ಲ, ಕ್ಲಾಸ್ ರೂಮ್ ವರ್ಗತ್ವನೇ ಇರಲಿಲ್ಲ. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್. ಎಲ್ಲಾ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂದ್ರೆ ಅವರ ಶಿಕ್ಷಕರ ಜೊತೆಗೆ ಏನು ಮಾಡ್ತಾ ಇದ್ರು, ಅಲ್ಲಿ ಕುಳಿತುಕೊಳ್ತಾ ಇದ್ರು. ಇನ್ ದ ಓಪನ್ ಏರ್, ಎಲ್ಲಿ ನಿಸರ್ಗದ ಮಳೆಯಲ್ಲಿ ಶುದ್ಧವಾದ ಒಂದು ಗಾಳಿಯ ಒಂದು ಸೌಂದರ್ಯವನ್ನು ಅನುಭವಿಸುತ್ತಾ, ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್, ಅಂದ್ರ ನಿಸರ್ಗದ ಮಡಿಲಲ್ಲಿ ಏನ್ ಮಾಡ್ತಿದ್ರು, ಮರದ ಕೆಳಗಡೆ ಕುಳಿತುಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು, ಕಲಿತಾ ಇದ್ರು. ನೋಡ್ರಿ, we have no classrooms. The boys sit with their teachers
ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. ಎಲ್ಲಿ ಕುಳಿತುಕೊಂಡಿದ್ರು ಅವರಿಗೆ ಮಕ್ಕಳಿಗೆ ವರ್ಗ ಕೋಣೆಗಳಿರಲಿಲ್ಲ. ಎಲ್ಲಿ ಕುಳಿತುಕೊಳ್ತಾ ಇದ್ರು? ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. ನಿಸರ್ಗದ ಮಣ್ಣಿನಲ್ಲಿ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಏನು ಮಾಡ್ತಾ ಇದ್ರು ಅಂದ್ರೆ ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್, ತಮ್ಮ ಶಿಕ್ಷಕರ ಜೊತೆ ಕುಳಿತುಕೊಂಡು ಏನು ಮಾಡ್ತಾ ಇದ್ರು ಅಂದ್ರೆ ಕಲಿತಾ ಇದ್ರು. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಯಾಕೆ ಅವರು ನಿಸರ್ಗದ ಮಟ್ಟದಲ್ಲಿ ಕಲಿತಾ ಇದ್ರು ಅಂದ್ರೆ ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಲಾರ್ಜರ್ ಮೀನ್ಸ್ ದೊಡ್ಡದಾದಂತಹ ಕ್ಲಾಸ್ ರೂಮ್ಗಳ ವ್ಯವಸ್ಥೆ ಇರಲಿಲ್ಲ. A group of 8 or 10 boys are seated round the teacher. ಹೆಂಗ್ ಕಲಿತಾ ಇದ್ರು ಅಲ್ಲಿ ಆಶ್ರಮದ ಮಕ್ಕಳಂದ್ರೆ a group of 8 or 10 boys, 8ರಿಂದ 10 ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂದ್ರೆ are seated round the teacher. ಅವರೆಲ್ಲರೂ ಏನು ಮಾಡ್ತಾ ಇದ್ರು ಅಂದ್ರೆ ತಮ್ಮ ಶಿಕ್ಷಕರ ಸುತ್ತಮುತ್ತಲು 8ರಿಂದ 10 ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಸುತ್ತಮುತ್ತಲು ಏನು ಮಾಡ್ತಾ ಕುಳಿತುಕೊಳ್ತಾ ಇದ್ರು. A group of 8 or 10 boys are seated round the teacher. ಎಲ್ಲ ಒಂದು ವಿದ್ಯಾರ್ಥಿ 8ರಿಂದ 10 ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಜೊತೆ ಸುತ್ತಮುತ್ತಲು ಕುಳಿತುಕೊಳ್ತಾ ಇದ್ರು. ಜೊತೆಗೆ asking him questions. ತಮಗೆ ಏನಾದರೂ ಡೌಟ್ಸ್ ಇದ್ರೆ ಏನು ಮಾಡ್ತಾ ಇದ್ರು? asking him questions, ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. very few books are used. ಅಲ್ಲಿ ಕೆಲವೊಂದು ಪುಸ್ತಕಗಳ ಬಳಕೆ ಮಾಡ್ತಾ ಇದ್ರು. A greater part is carried on through conversation. ಹೆಂಗ್ ನಡೀತಿದ್ರೆ ಕನ್ವರ್ಷನ್, ಅವರ ಒಂದು ಶಿಕ್ಷಣ ಸಂಭಾಷಣೆಯ ಮೂಲಕ ಏನು ಮಾಡ್ತಾ ಇದ್ರು ವಿದ್ಯಾರ್ಥಿಗಳ ಒಂದು ಶಿಕ್ಷಕರ ಹೆಂಗಿತ್ತು ಥ್ರೂ ಕನ್ವರ್ಜೇಷನ್, ಸಂಭಾಷಣೆಯ ಮುಖಾಂತರ ಏನು ಮಾಡ್ತಾ ಇದ್ರು ಶಿಕ್ಷಣ ನಡೀತಾ ಇತ್ತು. The boys soon learn to open out all their difficulties to their teacher. ತಮಗೆ ಏನೇನು ಕಠಿಣ ಅನಿಸ್ತಾ ಇದೆಯಲ್ಲ ಒಂದು ಅಭ್ಯಾಸಕ್ಕೆ ಸಂಬಂಧಿಸಿದಂತೆ the boys soon learn to open out all their difficulties to their teachers. ತಮ್ಮ ಶಿಕ್ಷಕರ ಜೊತೆಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಏನೇನು ಡಿಫಿಕಲ್ಟೀಸ್ ಇದೆ, ಏನೇನು ಕಷ್ಟ ಇದೆ, ಆ ಒಂದು ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ the boys soon learn to open out all their difficulties to their teachers. ಅವರ ಶಿಕ್ಷಕರ ಜೊತೆಗೆ ಸಂಭಾಷಣೆಯನ್ನು ನಡೆಸುವುದರ ಮುಖಾಂತರ ಏನು ಮಾಡ್ತಾ ಇದ್ರು ಎಲ್ಲ ಡಿಫಿಕಲ್ಟೀಸ್ ಅನ್ನ ಏನು ಮಾಡ್ತಾ ಇದ್ರು ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ಅಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್. ಕೀನ್ ತೀವ್ರವಾಗಿ, ಅವರಿಗೂ ಕೂಡ ಸಾಕಷ್ಟು ಆಸಕ್ತಿ ಇತ್ತು. ಕೀನ್ಲಿ ಇಂಟ್ರೆಸ್ಟೆಡ್, ತೀವ್ರವಾದಂತಹ ಒಂದು ಆಸಕ್ತಿ. ಏನು ಮಕ್ಕಳು ಕ್ವಶನ್ ಕೇಳ್ತಾ ಇದ್ರ ಆ ಕ್ವಶನ್ಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಶಿಕ್ಷಕರು ಕೂಡ ಏನು ಮಾಡ್ತಾ ಇದ್ರು ಅಂದ್ರೆ the teachers get keenly interested in the boys questions. ಅವ್ರು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಏನು ಮಾಡ್ತಾ ಇದ್ರು ಅಷ್ಟೇ ಆಸಕ್ತಿಯಿಂದ ಏನು ಮಾಡ್ತಾ ಇದ್ರು ಉತ್ತರವನ್ನು ನೀಡ್ತಾ ಇದ್ರು. and answer, question and answers, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ರು. such living education can never be dull. ಸೊ ಅಲ್ಲಿ ಹೆಂಗಿತ್ತಂದ್ರೆ ಅತ್ಯಂತ ಆಸಕ್ತಿದಾಯಕವಾದಂತಹ ಶಿಕ್ಷಣ ಪದ್ಧತಿ ಏನು ಮಾಡಿತ್ತು ಆ ಒಂದು ಶಾಂತಿನಿಕೇತನ ಆಶ್ರಮದಲ್ಲಿ ಇತ್ತು. ಟಿಲ್ ಅಬೌಟ್ 10:30 the work of the school goes on. We have no classrooms. The boys sit with their teachers in the open air under the trees. There are no larger classes. A group of 8 or 10 boys are seated around the teacher, asking him questions. Very few books are used. A greater part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Such living education can never be dull. Then next paragraph. When the morning work is over, the boys bath and go to their meal. About 2 o'clock in the afternoon, the classes begin again. But at this time, the work is chiefly with the hands as well as with the mind. Handiwork is practiced. And the boys' own natural tastes are very soon discovered. Some prefer carpentry,
others prepare mechanical work, others enjoy spinning and weaving, others become skilled draftsmen or painters, others are musician. ನೋಡ್ರಿ, ಮಧ್ಯಾಹ್ನದವರೆಗೆ ಏನು ಮಾಡ್ತಾ ಇತ್ತು, ಶಾಲೆ ನಡೀತಾ ಇತ್ತು. ಶಾಲೆ ಮಧ್ಯಾಹ್ನ ನಂತರ ಏನು ಮಾಡ್ತಾ ಇದ್ದಾರೆ ಅಂದ್ರೆ, when the morning work is over, ಬೆಳಗಿನ ಜಾವದ ಅವಧಿಗಳು ಮುಕ್ತಾಯವಾದ ನಂತರ, when the morning work is over ಅಂದ್ರೆ ಬೆಳಗಿನ ಜಾವದ ಒಂದು ಕೆಲಸ ಕಾರ್ಯಗಳ ಅವಧಿಗಳು ಮುಕ್ತಾಯವಾದ ನಂತರ, the boys bath, ಎಲ್ಲ ವಿದ್ಯಾರ್ಥಿಗಳು ಫ್ರೆಶ್ ಆಗ್ತಾ ಇದ್ರು, ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡಿ go to their meal, ಮಧ್ಯಾಹ್ನದ ಊಟವನ್ನು ಏನು ಮಾಡ್ತಾರೆ, ಸವಿಯಲಿಕ್ಕೆ, ಊಟ ಮಾಡಲಿಕ್ಕೆ ಅಂತ ಏನು ಮಾಡ್ತಾ ಇದ್ರು, ಹೋಗ್ತಾ ಇದ್ರು. go to their meal. About 2 o'clock in the afternoon our classes begin again. ನೋಡ್ರಿ, ಮುಂಜಾನೆ ಅವಧಿಯ ಕ್ಲಾಸ್ ಹೋಗಿದ ತಕ್ಷಣ ಏನ್ ಮಾಡ್ತಾರೆ, ಊಟಕ್ಕೆ ಅಂತ ವಿಶ್ರಾಂತಿ ಬಿಡ್ತಾ ಇದ್ರು. ಊಟ ಆದ ನಂತರ ಏನ್ ಮಾಡ್ತಾ ಇದ್ದಾರೆ, ಅಬೌಟ್ 2 o'clock, ಮತ್ತೆ ಸರಿಯಾಗಿ 2 ಗಂಟೆಗೆ, ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್ ಅಂದ್ರೆ ಮಧ್ಯಾಹ್ನ 2 ಗಂಟೆಗೆ ದ ಕ್ಲಾಸಸ್ ಬಿಗಿನ್ ಅಗೇನ್. ಮತ್ತೆ ಏನಾಗ್ತಾ ಇತ್ತು ಅಂದ್ರೆ, ಕ್ಲಾಸ್ ಏನ್ ಮಾಡ್ತಾ ಇತ್ತು, ವರ್ಗಗಳು ಮರಳಿ ಏನಾಗ್ತಾ ಇತ್ತು, ಪ್ರಾರಂಭವಾಗ್ತಾ ಇತ್ತು. ಬಟ್ ಅಟ್ ದಿಸ್ ಟೈಮ್, ಆದ್ರೆ ಮಧ್ಯಾಹ್ನ ಒಂದು ಅವಧಿಯ ಒಂದು ಕ್ಲಾಸ್ ಯಾವ ರೀತಿಯಾಗಿತ್ತಂದ್ರೆ, ದ ವರ್ಕ್ ಇಸ್ ಚೀಪ್ಲಿ ವಿತ್ ದ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ವಿತ್ ದ ಮೈಂಡ್. ಹ್ಯಾಂಡಿ ವರ್ಕ್ ಇಸ್ ಪ್ರಾಕ್ಟೀಸ್ಡ್ ಅಂದ್ರೆ ಕರಕುಶಲ ವರ್ಗಗಳಿಗೆ ಸಂಬಂಧಿಸಿದಂತೆ ಏನು ಮಾಡ್ತಾ ಇದ್ರು, ಕ್ರಾಫ್ಟ್ ಅಂತ ನಾವು ಕೇಳ್ತೀವಿ. ಸೊ ಅಂತಹ ಒಂದು ಕರಕುಶಲ ಒಂದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ವಿಶೇಷವಾದಂತಹ ಕರಕುಶಲತೆ ಏನೇನಿದಾವೆ, ಸೊ ಯಾರಿಗೆ ಯಾವುದರ ಇಂಟ್ರೆಸ್ಟ್ ಇದೆ ಆ ಕರಕುಶಲತೆಯಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ, ಮಧ್ಯಾಹ್ನದ ನಂತರ ಆ ಅವಧಿಗಳು ಏನು ಮಾಡ್ತಾ ಇದ್ರು, ನಡೆಸ್ತಾ ಇದ್ರು. ಬಟ್ ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಪ್ಲಿ ವಿತ್ ದ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ವಿತ್ ದ ಮೈಂಡ್. ಹ್ಯಾಂಡಿ ವರ್ಕ್ ಇಸ್ ಪ್ರಾಕ್ಟೀಸ್ಡ್ ಅಂದ್ರೆ ಕರಕುಶಲ ವಸ್ತುಗಳಿಗೆ ಸಂಬಂಧಿಸಿದ ಏನು ಮಾಡ್ತಾ ಇದ್ರು, ಅವಧಿಗಳು ನಡೀತಾ ಇದ್ವು. ಅಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೆಸ್ಟಿಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಅವರಿಗೆ ಯಾವುದರ ಎದರಲ್ಲಿ ಇಂಟ್ರೆಸ್ಟ್ ಇದೆಯೋ ಸೊ ಅದರಲ್ಲಿ ಏನ್ ಮಾಡ್ತಾ ಇದ್ರು, ಸಂಶೋಧನೆಯನ್ನ ಮಾಡ್ತಾ ಇದ್ರು. ದ ಬಾಯ್ಸ್ ಓನ್ ನ್ಯಾಚುರಲ್ ಟೆಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಸಮ್ ಪ್ರಿಪೇರ್ ಕಾರ್ಪೆಂಟ್ರಿ, ಕೆಲವು ಜನ ಏನ್ ಮಾಡ್ತಾ ಇದ್ರು, ಕಾರ್ಪೆಂಟ್ರಿ ಮಾಡ್ತಾ ಇದ್ರು. ಅದರ್ಸ್ ಪ್ರಿಪೇರ್ ಮೆಕ್ಯಾನಿಕಲ್, ಕೆಲವು ಜನ ಮೆಕ್ಯಾನಿಕಲ್ ಸಂಬಂಧಿಸಿದಂತೆ ಕರಕುಶಲತೆಯನ್ನ ಮಾಡ್ತಾ ಇದ್ರು. ಅದರ್ಸ್ ಸ್ಪಿನ್ನಿಂಗ್ ಅಂಡ್ ವೀವಿಂಗ್, ಕೆಲವೊಂದು ನೂಲುವುದು ನೇಯುವುದರಲ್ಲಿ ತೊಡಗ್ತಾ ಇದ್ರು. ಅದರ್ಸ್ ಬಿಕಮ್ ಸ್ಕಿಲ್ ಡ್ರಾಫ್ಟ್ಮನ್ ಅಂಡ್ ಪೇಂಟರ್ಸ್, ಕೆಲವೊಂದು ಪೇಂಟಿಂಗ್ ಅನ್ನು ಮಾಡ್ತಾ ಇದ್ರು ಕೆಲವೊಂದು ಜನ. ಅದರ್ಸ್ ಆರ್ ಮ್ಯೂಸಿಕ್, ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು, ಸಂಗೀತದಲ್ಲಿ ತೊಡಗ್ತಾ ಇದ್ರು. ಹೀಗೆ ಯಾರಿಗೆ ಯಾವುದಲ್ಲಿ ಆಸಕ್ತಿ ಇದೆಯಲ್ಲ ಮಧ್ಯಾಹ್ನದ ಅವಧಿಗಳು ಅವರ ಆಸಕ್ತಿಗೆ ತಕ್ಕಂತೆ ಏನು ಮಾಡ್ತಾ ಇದ್ರು, ಕರಕುಶಲತೆಯ ಒಂದು ತರಗತಿಗಳು ಏನು ಮಾಡ್ತಾ ಇದ್ವು ಅಲ್ಲಿ ನಡೀತಾ ಇದ್ವು. ನೋಡ್ರಿ, when the morning work is over, the boys bath and go to their meal. About 2 o'clock in the afternoon, the classes begin again. But at this time, the work is chiefly with the hands as well as with the mind. Handiwork is practiced. The boys' own natural tastes are very soon discovered. Some prepare carpentry, others prepare mechanical work, others enjoy spinning and weaving, others become skilled draftsmen, painters, others are musicians. So ಈ ರೀತಿ ಏನು ಮಾಡ್ತಾ ಇದ್ರು ಅಂದ್ರೆ ಆ ಒಂದು ಮಧ್ಯಾಹ್ನದ ಕ್ಲಾಸ್ಗಳು ಏನು ಮಾಡ್ತಾ ಇದ್ವು, ನಡೀತಾ ಇದ್ವು. The next one, there is very little book work in the afternoon. School is over at about 4 o'clock, and then there is a rush to get first into the great open fields for football. Our Shantiniketana boys are famous everywhere for their sports and games. Nodri, there is a very little book work in the afternoon. ಮಧ್ಯಾಹ್ನದವರೆಗೆ ಮಾತ್ರ ಪುಸ್ತಕಗಳಿಗೆ ಸಂಬಂಧಿಸಿದಂತೆ ಏನು ಮಾಡ್ತಾ ಆಕ್ಟಿವಿಟೀಸ್ ನಡೀತಾ ಇದ್ವು.
ದೇರ್ ಇಸ್ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್. ಆದ್ರೆ ಮಧ್ಯಾಹ್ನದ ನಂತರ ಏನ್ ಮಾಡ್ತಿದ್ರು, ಹೆಚ್ಚಾಗಿ ಏನ್ ಮಾಡ್ತಾರೆ, ಪುಸ್ತಕಗಳಿಗೆ ಸಂಬಂಧಿಸಿದಂತ ಒಂದು ಅಲ್ಲಿ ಅವಧಿಗಳು ನಡೀತಾ ಇರಲಿಲ್ಲ. ಸ್ಕೂಲ್ ಇಸ್ ಓವರ್ ಅಟ್ ಅಬೌಟ್ 4 o'clock. ಆ ಶಾಲೆ ಎಷ್ಟು ಗಂಟೆಯವರೆಗೆ ಇತ್ತು, ಸಾಯಂಕಾಲ 4 ಗಂಟೆಯವರೆಗೆ ನಮ್ಮದು ಶಾಲೆ ಇತ್ತು. ಅಂಡ್ ದೆನ್ 4 ಗಂಟೆ ನಂತರ ದೇರ್ ಇಸ್ ಅ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂದ್ರೆ ಫುಟ್ಬಾಲ್ ಆಡ್ಲಿಕ್ಕೆ ಏನ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು. ನೋಡ್ರಿ, ಸ್ಕೂಲ್ ಇಸ್ ಓವರ್ ಅಟ್ ಅಬೌಟ್ 4 o'clock. Then there is a rush to get first into the great open fields for football. ಅವಾಗ ಸ್ಕೂಲ್ ಬಿಟ್ಟ ನಂತರ ಎಲ್ಲರೂ ಏನ್ ಮಾಡ್ತಿದ್ರು, ಫುಟ್ಬಾಲ್ ಆಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು. ಅವರ ಶಾಂತಿ ನಿಕೇತನ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಅಂಡ್ ಗೇಮ್. ಆ ಶಾಂತಿ ನಿಕೇತನ ಆಶ್ರಮದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಕೇವಲ ಅಲ್ಲಿ ಅಭ್ಯಾಸದಲ್ಲಿ ಅಷ್ಟೇ ಅಲ್ಲ, ಕರಕುಶಲತೆಯಲ್ಲಿ ಅಷ್ಟೇ ಅಲ್ಲ, ಅವರ ಶಾಂತಿ ನಿಕೇತನ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್. ಕ್ರೀಡೆಯಲ್ಲಿಯೂ ಕೂಡ ಏನ್ ಮಾಡಿದ್ರು ಅಂದ್ರೆ ಆ ಶಾಂತಿ ನಿಕೇತನದ ಏನಿದಲ್ಲ ವಿದ್ಯಾರ್ಥಿಗಳು ಏನಾಗಿದ್ರು, ಆ ಒಂದು ಕ್ರೀಡೆಯಲ್ಲಿ ಕೂಡ ಏನ್ ಮಾಡಿದ್ರು, ಸಾಕಷ್ಟು ಯಶಸ್ಸನ್ನು ಏನ್ ಮಾಡ್ತಿದ್ರು, ಸಾಧಿಸ್ತಾ ಇದ್ರು ಅಂತ ಇಲ್ಲಿ ನೋಡಬಹುದು. ದೆನ್ ಇನ್ ದ ಈವ್ನಿಂಗ್ ಆಯ್ತು, ಸಾಯಂಕಾಲದ ಸಮಯ, ಅಟ್ ದ ಸನ್ಸೆಟ್ ಅಂದ್ರೆ ಸನ್ಸೆಟ್ ಮೀನ್ಸ್ ಸೂರ್ಯಾಸ್ತ. ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್. ಮತ್ತೆ ಆ ಬೆಳಗಿನ ಜಾವದ ಮಧ್ಯಾಹ್ನದ ಅವಧಿಗಳಿರ್ಬೋದು, ಬೆಳಗಿನ ಜಾವದ ಅವಧಿ ಇರ್ಬೋದು, ಮಧ್ಯಾಹ್ನದ ಅವಧಿಗಳು ಇರ್ಬೋದು, ಸಾಯಂಕಾಲ ಫುಟ್ಬಾಲ್ ಆಡಿರ್ಬೋದು, ಎಲ್ಲ ಕಾರ್ಯಗಳು ಮುಗಿದ ನಂತರ ಅಟ್ ಸನ್ಸೆಟ್ ಅಂದ್ರೆ ಸನ್ಸೆಟ್ ಮೀನ್ಸ್ ಸೂರ್ಯಾಸ್ತದ ಅವಧಿಯಲ್ಲಿ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್. ಮತ್ತೆ ಅವರು ಏನ್ ಮಾಡ್ತಾ ಇದ್ರು, ಆಶ್ರಮಕ್ಕೆ ಮರಳಿ ಬರ್ತಾ ಇದ್ರು. ಸಿಟ್ ಡೌನ್ ಒನ್ಸ್ ಮೋರ್. ಮತ್ತೆ ಎಲ್ಲರೂ ಏನ್ ಮಾಡ್ತಾ ಇದ್ರು, ಕುಳಿತುಕೊಳ್ತಾ ಇದ್ರು. ಫಾರ್ ಅ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಮತ್ತೆ ಏನ್ ಮಾಡ್ತಾ ಇದ್ದಂದ್ರೆ ಎಲ್ಲ ಅವಧಿಗಳು ಮುಕ್ತಾಯವಾದ ನಂತರ ಮತ್ತೆ ವಾಪಸ್ಸು ಒಂದು ಆಶ್ರಮಕ್ಕೆ ಬಂದು ಸಿಟ್ ಡೌನ್ ಒನ್ಸ್ ಮೋರ್. ಮತ್ತೆ ಏನು ಮಾಡ್ತಾರೆ, ಬೆಳಗಿನ ಜಾವ ಹೇಗೆ ಧ್ಯಾನ ಮಾಡ್ತಾ ಇದ್ರಲ್ಲ ಅದೇ ರೀತಿಯಾಗಿ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಅ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಏನ್ ಮಾಡ್ತಿದ್ರು, ಸಂಪೂರ್ಣವಾಗಿ ನಿಶ್ಶಬ್ದತೆಯಿಂದ ಏನ್ ಮಾಡ್ತಾ ಇದ್ರು, ಧ್ಯಾನದಲ್ಲಿ ಏನ್ ಮಾಡ್ತಾ ಇದ್ರು, ಮಗ್ನರಾಗ್ತಾ ಇದ್ರು. Then as night comes, fairy tales are told, short dramas are recited, our Gurudeva songs are sung, different school gatherings are held. ಆಯ್ತು, ಸಾಯಂಕಾಲ ಆಯ್ತು. as night comes, ರಾತ್ರಿಯ ಸಮಯ. ನೋಡ್ರಿ, ಬೆಳಗಿನ ಜಾವ ರಾತ್ರಿಯ ಸಮಯದವರೆಗೆ ಬಂದು ನಾವು as night comes, ರಾತ್ರಿಯಾದ ನಂತರ fairy tales ಆರ್ ಟೋಲ್ಡ್. ಕೆಲವೊಂದು ಜನ ಯಕ್ಷಣೀಯ ಕಥೆಗಳನ್ನು ಏನ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಶಾರ್ಟ್ ಡ್ರಾಮಾಸ್, ಕೆಲವೊಂದು ಜನ ಅಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನು ಕೂಡ ಹೇಳ್ತಾ ಇದ್ರು. ಆರ್ ರಿಸೈಟೆಡ್ ಅಂದ್ರೆ ಕೆಲವೊಂದು ಜನ ನಾಟಕ ಮಾಡ್ತಾ ಇದ್ರು, ಕೆಲವೊಂದು ಜನ ಕಥೆಗಳನ್ನು ಹೇಳ್ತಾ ಇದ್ರು. ಅವ್ರ ಗುರುದೇವ ಸಾಂಗ್ಸ್ ಆರ್ ಸಂಗ್, ಅಲ್ಲಿ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಸಂಬಂಧಿಸಿದಂತೆ ಹಾಡುಗಳು ಮಾಡ್ತಾ ಇದ್ರು. ಅಂಡ್ ಡಿಫರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಗ್ಯಾದರಿಂಗ್ ಅಂದ್ರೆ ಆಕ್ಟಿವಿಟೀಸ್ ಅನ್ನ ಏನು ಮಾಡ್ತಾರೆ, ಹಾಡನ್ನು ಅನ್ನಬಹುದು, ನಾಟಕವನ್ನು ಮಾಡೋದಿರ್ಬೋದು, ಗುರುದೇವರಿಗೆ ಸಂಬಂಧಿಸಿದಂತಹ ಒಂದು ಹಾಡನ್ನು ಅನ್ನಬಹುದು, ಶಾರ್ಟ್ ಡ್ರಾಮಾಸ್ ಇರಬಹುದು. ಹೀಗೆ ಡಿಫರೆಂಟ್ ಸ್ಕೂಲ್ ಗ್ಯಾದರಿಂಗ್ ಆರ್ ಹೆಲ್ಡ್. ಅಲ್ಲಿ ವಿಧ ವಿಧವಾದಂತಹ ಒಂದು ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದ್ರು. ಆಸ್ ನೈಟ್ ಕಮ್ಸ್, fairy tales are told, short dramas are recited, our school Gurudeva songs are sung, and different school gatherings are held. So ಯಾವಾಗಿದು, ರಾತ್ರಿಯಾದಂತ ಒಂದು ಸಮಯದಲ್ಲಿ, as night comes, ರಾತ್ರಿ ಬಂದಾಗ. Then by 9 o'clock all are glad to retire to rest. ಆಯ್ತು, ರಾತ್ರಿಯ ಸಮಯ 9 ಗಂಟೆ ಇತ್ತು. by 9 o'clock all are glad to retire to rest. time to rest, ವಿಶ್ರಾಂತಿ ಪಡೆದುಕೊಳ್ಳಿ, ನಿದ್ರೆ ಮಾಡುವಂತ ಸಮಯ 9 ಗಂಟೆಗೆ. and again the choristers go round the ashrama singing their last tuning hymn. ನೋಡ್ರಿ, ಬೆಳಗಿನ ಜಾವಕ್ಕೆ ಹೆಂಗ್ ವಿದ್ಯಾರ್ಥಿ ಹೇಳೋದ್ರ ಮುಂಚೆದಲ್ಲಿ ಆ ಹಾಡುಗಾರ ಗುಂಪು ಹಾಡನ್ನ ಅಂತ ಇದ್ರಲ್ಲ, ದೇವರ ಪ್ರಾರ್ಥನೆ ಮಾಡ್ತಾ ಇರಲ್ಲ, ಅದೇ ರೀತಿ ಸಾಯಂಕಾಲ ರಾತ್ರಿಯ ಸಮಯ ವಿದ್ಯಾರ್ಥಿ ಮಲಗುವಂತ ಸಂದರ್ಭದಲ್ಲೂ ಕೂಡ ಅಗೇನ್ ದ ಕೋರಿಸ್ಟರ್ ಗೋ ರೌಂಡ್ ದ ಆಶ್ರಮ. ಮತ್ತೆ ಆ ಹಾಡುಗಾರರ ಗುಂಪು ಆಶ್ರಮದ ಸುತ್ತಾಗ್ತಾ ಇತ್ತು. ಹೆಂಗಂದ್ರೆ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹೈಮ್, ಅಂದ್ರೆ
ರಾತ್ರಿಯ ಸಂದರ್ಭದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಆ ಒಂದು ಗುಂಪು ಏನು ಮಾಡ್ತಾ ಇದ್ರು, ಆಶ್ರಮದ ಸುತ್ತನ್ನು ಹಾಕ್ತಾ ಇತ್ತು. There can be no questions. There can be no question as to the happiness of the life of our boys. ವಿದ್ಯಾರ್ಥಿಗಳಿಗೆ ಸಂತೋಷದ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳಲ್ಲಿ ಇರಲಿಲ್ಲ. Their faces tell the story of their joy, their freedom. ಅವರ ಒಂದು ಕಥೆಗಳನ್ನು ಹೇಳುವಾಗ ಏನಂತಂದ್ರೆ ಸಾಕಷ್ಟು ಅಲ್ಲಿ ಆನಂದ ಇತ್ತು, ಅಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಇತ್ತು. There is no freer life in India than the life of our children at ಶಾಂತಿನಿಕೇತನ. ಅಲ್ಲಿ ಹೆಂಗಿತ್ತು ಅಂದ್ರೆ ಶಾಂತಿನಿಕೇತನ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಏನಿರ್ತಾರೆ ಒಂದು ಸ್ವಾತಂತ್ರ್ಯ, ಆನಂದ, ಖುಷಿ ಏನು ಮಾಡ್ತಾ ಇತ್ತು ಅಂದ್ರೆ ಅಲ್ಲಿ ಸಿಗ್ತಾ ಇತ್ತು ಅಂತ ಇಲ್ಲಿ ಹೇಳಬಹುದು. By 9 o'clock all are glad to retire to rest, and again the chorister go round the ashrama singing their last evening hymn. There can be no question as to the happiness of the life of our boys. Their faces tell the story of their joy and their freedom. There is no freer life in India than the life of our children at Shantiniketana. ಏನಿದ್ರೆ there is no freer life in India than the life of our children at ಶಾಂತಿನಿಕೇತನ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದುವೇನಂದ್ರೆ ಎ ಡೇ ಇನ್ ದ ಆಶ್ರಮದ ಒಂದು ಸಮರಿ ಅಂತ ನಾವೇನ್ ಮಾಡಬಹುದು ಕೇಳಬಹುದು. ಸೊ ಇಲ್ಲಿಗೆ ಏನಾಗ್ತದೆ ಅಂದ್ರೆ ಈ ಒಂದು ಪ್ರೋಸ್ ಏನಾಗ್ತದ ಮುಕ್ತಾಯಗೊಳ್ತದ. ಸೊ ಲಾಸ್ಟ್ ಟೈಮ್ ನಾ ಹೇಳಿದ್ರಿ ಈ ಒಂದು ಪ್ರೋಸ್ ನಲ್ಲಿ ಬರುವಂತ ಪ್ರಮುಖವಾದಂತ ನ್ಯೂ ವರ್ಡ್ಸ್ ಯಾವಂತ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್, choristers, members who sing in the choir of a church, choir a group of singers singing hymns, hymn a song of praise to God, amulki a tree like a mango tree, reverence means respect, meditate means to pray, silent, dropsman means a designer or one who makes plans, recite means sing, a poem or a story from memory ಅಂತ ಇಲ್ಲಿ ಹೇಳ್ಬೋದು. ಸೊ ಇದು ಯಾವ ಕ್ಲೋಸ್ ಆಗ್ತದ ಎ ಡೇ ಇಂದ ಆಶ್ರಮ. ಸೊ ಈ ಕ್ಲೋಸ್ ಏನಾಯ್ತು ಇಲ್ಲಿಗೆ ಮುಕ್ತಾಯಗೊಂಡಿತು. ನೀವೇನು ಮಾಡ್ಬೇಕಂದ್ರೆ ಈ ಒಂದು ಕ್ಲೋಸ್ಗೆ ಸಂಬಂಧಿಸಿದಂತ ಬರುವಂತಹ ಒಂದು ಕ್ವಶನ್ ಆನ್ಸರ್ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.